ಬೇಜಾರು ಮಾಡ್ಕೋಬೇಡ ಪದ್ಮ. ನಾನೇ ನಿಮ್ಮನ್ನ ಹೊರಗಡೆ ಹೋಗೋ ಹಾಗೆ ಮಾಡಿದ್ದು. ಇವ್ರ ವ್ಯಕ್ತಿತ್ವ ನಿಮಗೆ ಗೊತ್ತಾಗಬೇಕು ಅಂತ. ಇವ್ರಿಗೆ ಬೇಕಾಗಿದ್ದು ನಮ್ಮ ಸೀನು ಅಲ್ಲ, ನಮ್ಮ ಹತ್ರ ಇರೋ ಆಸ್ತಿ ಅಂತಸ್ತು. ಈಗ ಅರ್ಥ ಮಾಡ್ಕೊಂಡು ಏನ್ ಪ್ರಯೋಜನ ಆತ್ಗೆ? ಇಷ್ಟು ವರ್ಷ ಆದ್ರೂ ಒಂದು ಮನೆ ಕಟ್ಕೊಳಕ್ಕಾಗ್ಲಿಲ್ಲ ನಮ್ಮ ಕೈಲಿ. ಇರೋನೊಬ್ಬ ಮಗನ್ಗೆ ಮದ್ವೆ ಮಾಡಕ್ಕಾಗ್ತಿಲ್ಲ. ನಿಶ್ಚಿತಾರ್ಥ ಆಗಿದ್ರು ಮನೆ ಆಸ್ತಿ ಏನೂ ಇಲ್ಲ ಅಂತ ಸಂಬಂಧನೇ ಮುರ್ಕೊಂಡು ಹೊರಟೋದ್ರು. ಆಸ್ತಿ ಪಾಸ್ತಿ ಏನು ಇಲ್ದೇ ಇರೋರ್ಗೆ ಮತ್ತೆ ಸಂಬಂಧ ಎಲ್ಲಿಂದ ಬರುತ್ತೆ ಬಿಡತ್ಗೆ? ಯೋಚನೆ ಮಾಡ್ಬೇಡ ಪದ್ಮ. ನಿನಗೆ ನಿಮ್ಮಣ್ಣ ಇದ್ದಾರಲ್ವಾ, ಮತ್ತೆ ಮನೆಗೆ ಬನ್ನಿ. ಯಾವಾಗಲೂ ಇದ್ದಾಗೆ ಎಲ್ಲರೂ ಒಟ್ಟಿಗೆ ಇರೋಣ. ಅತ್ತೆ, ನಿಜವಾಗ್ಲೂ ಕರಿತಿದ್ದೀರಾ ಅತ್ತೆ? ನನಗಿದು ನಂಬಕ್ಕೆ ಆಗ್ತಾ ಇಲ್ಲ ಅತ್ತೆ. ನನಗೆ ಗೊತ್ತು ಕಣೋ, ತಂಗಿಯಮ್ಮ ಏನೇ ಮಾಡಿದ್ರು ಅದಕ್ಕೊಂದು ಅರ್ಥ ಇರುತ್ತೆ ಅಂತ. ಏನೇ ಆದರೂ ನಮ್ಮ ಅಕ್ಕ ವಾಪಸ್ ಬರ್ತಿರೋದಕ್ಕೆ ನನಗೆ ತುಂಬ ಸಂತೋಷ ಆಗ್ತಿದೆ. ನನ್ನ ಕ್ಷಮಿಸ್ಬಿಡಣ್ಣ. ನಾನು ಮಾತು ಕೊಟ್ಟಿದ್ದೆ, ಆದರೆ ಅವರು ಉಳಿಸ್ಕೊಳ್ಳಿಲ್ಲ. ಎಲ್ರಿಗೂ ಒಳ್ಳೇದನ್ನು ಮಾಡೋ ನಾನು ನನ್ನ ಸ್ವಂತ ತಂಗಿನ ಹೇಗೆ ಬಿಟ್ಬಿಡ್ತೀನಿ? ಬಾಮ್ಮ. ಎಷ್ಟೇ ಅನ್ಕೊಂಡ್ರು ಜಾನ್ಕಕ್ಕ ಹಠ ಮಾತ್ರ ಸಾಧಿಸ್ಕೊಂಡ್ರು. ಪಾಪ ನಮ್ಮ ಚಾರುಗಿ ವಿಷಯ ಗೊತ್ತಾದ್ರೆ ಎಷ್ಟು ಬೇಜಾರು ಮಾಡ್ಕೋತಾಳೋ ಏನೋ. ನಮಸ್ಕಾರ, ಹೋಗಿ ಬರ್ತೀನಿ. ಬಾಮ್ಮ. ಬರೋಗೋಣ. ನಾವು ಮನೆ ಬಿಟ್ಟು ಬಂದು 2 ದಿನ ಆಗ್ತಿದೆ ಅಷ್ಟೆ. ಈ 2 ದಿನನೇ ನಿನಗೆ ತಡ್ಕೊಳಕ್ಕಾಗಲಿಲ್ಲ. ಇನ್ನು ಜೀವನ ಪೂರ್ತಿ ಅದು ಹೇಗಿರ್ತೀಯ ಆದ್ಯ? ಬೇಜಾರ್ ಮಾಡ್ಕೊಳ್ಳೋದೇ ಬೇಕಿಲ್ಲ. ಯಾಕಂದ್ರೆ ಸೀನು ಮಾವ ಅವರು ಮತ್ತೆ ಮನೆಗೆ ಬರ್ತಾ ಇದ್ದಾರೆ. ಇದೇನಾ ಆದ್ಯಾ? ಸೀನು ಮಾವ ಅಂತಿದ್ದ ಹಾಗೆ ಖುಷಿಲ್ ಕುಣ್ದಾಡ್ತೀಯ ಅನ್ಕೊಂಡ್ರೆ ಹೀಗೆ ಯೋಚನೆ ಮಾಡ್ತಾ ನಿಂತ್ಬಿಟ್ಟಿಯಲ್ಲ. ನಾನೇನು ಯೋಚನೆ ಮಾಡ್ತಿಲ್ಲ ರಾಜಿ. ಆದರೂ ದೊಡ್ಡಮ್ಮ ಬೈದ್ರು ಅಂತ ಕೋಪದಿಂದ ಹೊರಟೋದ್ರು ಅಲ್ವಾ, ಮತ್ತೆ ಹೇಗೆ ಬರ್ತಾರೆ? ಹೋ,
ಅದೆಲ್ಲ ನಿಜ ಅಂತ ನೀನು ನಂಬಿಟ್ಟೆ ಅಲ್ವಾ? ಹುಚ್ಚಾದ್ಯ. ಇದೆಲ್ಲ ಅಮ್ಮ ಮಾಡಿರೋ ಪ್ಲಾನ್ ಅಂತೆ. ಪ್ಲಾನ್ ಅಂದ್ರೆ? ಸೀನು ಮಾವಂಗೆ ಚಾರುಗೆ ಮದ್ವೆ ಮಾಡಿಸ್ಬೇಕು ಅಂತ ಪಂಚಾಯಿತಿವರೆಗೂ ಕರ್ಕೊಂಡು ಹೋದ್ರು ಅಲ್ವಾ? ಅವ್ರಿಗೆ ಸೀನು ಮಾವನ್ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ತಿಳ್ಕೊಳಕ್ಕೆ ಅಮ್ಮ ಒಂದ್ ಚಿಕ್ಕ ಟೆಸ್ಟ್ ಮಾಡಿದ್ರು ಅಷ್ಟೇ. ಆ ಟೆಸ್ಟ್ ಅಲ್ಲಿ ಅವರು ಫೇಲ್ ಆಗೋದ್ರು. ರಾಜಿ, ಈ ಟೆಸ್ಟ್ ಏನೋ ಈ ಪ್ಲಾನ್ ಏನೋ ಯಾವುದು ಅರ್ಥ ಆಗ್ತಿಲ್ಲ. ನೋಡು ಆದ್ಯ, ಈಗ ಸೀನು ಮಾವನ್ ಹತ್ರ ಆಸ್ತಿ ಎಲ್ಲ ಏನೂ ಇಲ್ಲ ಅಲ್ವಾ? ಇಲ್ಲ. ಅದಕ್ಕೆ ಅತ್ತೆ ಕೇಳಿದ್ರು ಸೀನು ಮಾವನ್ನ ಚಾರು ಕೊಡಕ್ಕಾಗಲ್ಲ ಅಂತ ಪಂಚಾಯ್ತಿಲಿ ಅವರಪ್ಪನೇ ಹೇಳಿದ್ರು. ಹೌದಾ? ಆದ್ಯಾ, ನಾಚಿಕೆ ಪಟ್ಕೋತಿದ್ಯಾ? ಇಲ್ವಲ್ಲ. ಸುಳ್ಳು ಹೇಳ್ತಾ ಇದ್ಯಾ? ಈಗ ಅಪ್ಪ ಕೂಡ ಮಾತ್ ಪ್ರಕಾರ ಅವ್ರಿಗೆ ಮದ್ವೆ ಮಾಡ್ಸಲ್ಲ. ನಮ್ಮತ್ತೆ ಕೇಳಿದ್ರು ಅವರು ಚಾರುನ್ ಕೊಡಲ್ಲ. ಅಂದ್ರೆ ಇವಾಗ ಯಾರ ಜೊತೆ ಮದ್ವೆ ಆಗತ್ತೆ? ಅದ್ಯಾ ಹೇಳು. ಏನು ನನಗ್ ಗೊತ್ತಿಲ್ಲ. ಹಾ ಸರಿ, ನಾನ್ ಹೇಳಾ? ಆದ್ಯಾ ಸೀನು ಮಾವನ್ ಮದ್ವೆ ನಡೆಯುತ್ತೆ. ಇಲ್ಲ ರಾಜಿ, ಈ ಮದ್ವೆ ನಡೆಯಲ್ಲ. ಯಾಕಾಗಲ್ವೇ? ನಿನ್ಗೋಸ್ಕರ ಸೀನು ಮಾವ ಅಷ್ಟು ಕಷ್ಟಪಟ್ಟಿದ್ದಾನೆ. ಇವಾಗ ನೀನ್ ಹೀಗ್ ಮಾತಾಡ್ತಿದ್ಯಾ? ನಾನಂದ್ರೆ ನಿಮ್ಮ ಅತ್ತೆಗೆ ಇಷ್ಟ ಆಗಲ್ಲ. ಅಜ್ಜಿ ಅಂತೂ ನಾನು ಎದುರುಗಡೆ ಬಂದ್ರೇನೆ ಸಹಿಸಲ್ಲ. ಇನ್ನು ನಿಮ್ ಚಿಕ್ಕಮ್ಮ ಅವ್ರ ಆಸೆನೆಲ್ಲ ನಾನೇ ನಿರಾಸೆ ಮಾಡ್ದೆ. ಸೀನು ಜೊತೆ ನನ್ನ ಮದ್ವೆನ ಆಗೋಗ್ ಬಿಡ್ತಾರ? ಅದರಲ್ಲೂ ದೊಡ್ಡಪ್ಪನ ಮಾತನ್ನ ಅಷ್ಟು ಈಸಿಯಾಗಿ ಬಿಡೋಕ್ಕಾಗಲ್ಲ. ಸೀನು ಜೊತೆ ನಾನು ಸಪ್ತಪದಿ ಹಾಕ್ತೀನಿ ಅಂದ್ರೆ ನನಗೆ ನಂಬಿಕೆ ಇಲ್ಲ ರಾಜಿ. ಅಯ್ಯೋ, ಅವರೇ ಅಪ್ಪನ ಮಾತಿಗೆ ಆಗಲ್ಲ ಅಂದ್ರು. ಸೀನು ಮಾವನ್ ಜೊತೆ ಮದ್ವೆ ಬೇಡ ಅಂದ್ರು. ಇನ್ನು ಅತ್ತೆ ಬಗ್ಗೆ ಹೇಳ್ಬೇಕಾ? ಪರಿಸ್ಥಿತಿ ಹೇಗಿರತ್ತೋ ಅದ್ರ ಪ್ರಕಾರನೇ ಮಾತಾಡ್ತಾರೆ. ಅಂದ್ಮೇಲೆ ಮದ್ವೆಗೆ ತೊಂದ್ರೆ ಏನಿದೆ? ಮನೇಲಿ ಎಲ್ರೂ ಒಪ್ಕೋಬೇಕು, ಆಗಷ್ಟೇ ನಮ್ಮ ಮದ್ವೆ ನಡೆಯುತ್ತೆ. ಆದ್ಯಾ, ಹಾ ಅಯ್ಯೋ, ಈ ಆದ್ಯ ಏನೋ ಯಾರಿಗೂ ಅರ್ಥ ಆಗಲ್ಲ. ಅಷ್ಟಕ್ಕೂ ಆ ಪಂಚಾಯಿತಿ ಏನಾಯ್ತೋ ಏನೋ, ಮುದ್ದಾಗಿ ಬೆಳೆಸಿರೋ ನನ್ನ ಮಗಳು ಒಂದಿನಾನು ಮನೆಯಿಂದ ಹೊರಗೆ ಹೋದವಳಲ್ಲ, ಈಗ ಪಂಚಾಯಿತಿಗೆ ನಿಲ್ಲೋ ಹಾಗಾದ್ಲು. ಅಷ್ಟಕ್ಕೂ ಅವಳಿಗೆ ಏನು ಅನ್ಯಾಯ ಆಯ್ತೋ, ಅಲ್ಲಿ ತೀರ್ಪೇನು ಕೊಟ್ರೋ ಏನೋ. ನನ್ನ ಮಗಳು ಮನೆಗೆ ವಾಪಸ್ ಬಂದ್ಲು. ಅಮ್ಮ ಪದ್ಮ ಬಂದಿ ಅಮ್ಮ? ಏನೇ ಹುಚ್ಚ ಕೆಲಸ, ಹೋಗ್ಬೇಡ ಅಂತ ಎಷ್ಟು ಸಲ ಹೇಳಿದ್ರು ನನ್ನ ಮಾತೇ ಕೇಳಲಿಲ್ಲ. ಈ 2 ದಿನ ನಾನು ಎಷ್ಟು ಭಯ ಪಟ್ಟೆ ಗೊತ್ತಾ? ಮನೆಯಿಂದ ಆಚೆ ಹೋಗಿ ಅಲ್ಲಿ ಏನೇನು ಕಷ್ಟಪಡ್ತಿದ್ಯೋ ಅಂತ 2 ದಿನದಿಂದ ಊಟ ನಿದ್ದೇನೆ ಇಲ್ಲದೆ ನಿನ್ನ ಬಗ್ಗೆನೇ ಯೋಚಿಸ್ತಿದ್ದೆ. ಹಾಗೆ ಬಿಟ್ರೆ ಏನಾಗ್ಬಿಡ್ತೀಯೋ ಅಂತ ಭಯ ಪಟ್ಟಿದ್ದೆ. ಆ ದೇವ್ರ ದಯೆಯಿಂದ ನೀನು ವಾಪಸ್ ಬಂದೆ. ಇದು ಕೂಡ ನಮ್ಮೊಳ್ಳೋದಕ್ಕೆ ನಡೀತು ಅಂದ್ಕೊಳ್ಳಿ ಅತ್ತಮ್ಮ. ಯಾಕಂದ್ರೆ ನಿಮ್ಗೆ ನಿಮ್ಮ ಮಗಳ ಮೇಲೆ ಎಷ್ಟು ಪ್ರೀತಿ ಇದೆಯೋ ಅದೀಗ ಅರ್ಥ ಆಯ್ತಲ್ವಾ? ನಾನು ಕಣ್ಣು ಮುಚ್ಚೋವರೆಗೂ ನನ್ನ ಮಗಳು ಕಣ್ಣೀರು ಹಾಕೋದನ್ನ ನಾನು ನೋಡಬಾರ್ದು ಅಂದ್ಕೊಂಡಿದ್ದೆ. ಇವಳು ನನ್ನ ಮನೆಯಲ್ಲೇ ಇದ್ರೆ ಯಾವ ಕಷ್ಟನೂ ಬರಲ್ಲ ಅಂದ್ಕೊಂಡೆ. ಅಷ್ಟಕ್ಕೂ ಅಕ್ಕ ಮನೆಗೆ ವಾಪಸ್ ಬರೋದಕ್ಕೆ ಕಾರಣ ಯಾರು ಅಂತ ಗೊತ್ತಾ ಅಮ್ಮ? ಯಾರು ಶಿವರಾಜು? ಅದ್ಗೆ ಅದೇನೋ
ಇದ್ರಲ್ಲಿ ತಪ್ಪಿರೋದು ಸೀನುದೇ. ಆದ್ಯ ಬದಲಾಗಿ ಸೀನು ಮನೆಯಿಂದ ಹೋಗ್ಬೇಕು ಅಂತ ಹೇಳಿದ ಅವಳೇ ಅಲ್ವಾ? ಈಗ ಅವಳು ಹೇಗೆ ಕಾರಣ ಆಗಕ್ ಸಾಧ್ಯ? ಅತ್ತೆ, ಪದ್ಮ ನನ್ನ ನಾದ್ನಿ, ಸೀನು ನನ್ನ ಮಗ ಇದ್ದ ಹಾಗೆ. ಇವ್ರನ್ನ ಮನೆಯಿಂದ ಕಳಿಸ್ಬೇಕು ಅಂತ ನಾನು ಮಾತ್ರ ಯಾಕೆ ಅನ್ಕೋತೀನಿ ಅತ್ತೆ? ಅವ್ರನ್ನ ಹಾಗೆ ರೊಚ್ಚಿಗೇಳಿಸಿ ಮನೆಯಿಂದ ಆಚೆ ಕಳಿಸಿದ್ದು ಕೋಪದಿಂದ ಅಲ್ಲ ಅತ್ತೆ. ಆ ಛಲಪತಿ ವ್ಯಕ್ತಿತ್ವ ಗೊತ್ತಾಗ್ಲಿ ಅಂತ ಅಷ್ಟೇ. ಅವರು ಸೀನುನ ನೋಡಿ ಮಗಳನ್ನ ಕೊಡಬೇಕು ಅಂತೇನು ಮುಂದೆ ಬರಲಿಲ್ಲ. ನಮ್ಮ ಆಸ್ತಿನ ನೋಡಿ ಸೀನುಗೆ ತಮ್ಮ ಮಗಳನ್ನ ಕೊಡಬೇಕು ಅಂತ ಮುಂದೆ ಬಂದರು. ಇವ್ರನ್ನ ಮನೆಯಿಂದ ಹೊರಗಡೆ ನಾನು ಕಳಿಸಿದ್ದಕ್ಕೆ ಇವ್ರಿಗೆ ಆಸ್ತಿ ಇಲ್ಲ ಅಂತ, ಚಾರುನ ಕೊಟ್ಟು ಮದುವೆ ಮಾಡೋಕ್ಕಾಗಲ್ಲ ಅಂತ ನೇರವಾಗಿ ಹೇಳಿಬಿಟ್ರು. ಸೀನುಗೂ ಕೂಡ ಈ ಮದುವೆ ಇಷ್ಟ ಇಲ್ಲ ಅತ್ತೆ. ನಿಮ್ಮ ಮಗ ಮಾತು ಕೊಟ್ಟು ಪೇಚಿಗೆ ಸಿಕ್ಕಾಕೊಂಡ್ರು. ಅದಕ್ಕೆ ಅತ್ತೆ, ಅವರು ಕೊಟ್ಟು ಮಾತನ್ನ ರದ್ದು ಮಾಡೋದಕ್ಕೆ ನಾನು ಸ್ವಲ್ಪ ಒರಟಾಗಿ ನಡ್ಕೋಬೇಕಾಯ್ತು. ಹೌದಾ ಜಾನಕಿ? ನನ್ನ ಮಗನ ಮರ್ಯಾದೆ ಹೋಗ್ಬಾರ್ದು ಅಂತ ಇಷ್ಟೆಲ್ಲ ಮಾಡಿದ್ಯಾ? ಹೌದಮ್ಮ, ಇಷ್ಟು ದಿನ ಚಾರೂರಪ್ಪ ಅಮ್ಮ ನಮ್ಮ ಸೀನು ನೋಡ್ಕೊಂಡು ಬಂದ್ರು ಅಂತ ಮೋಸ ಹೋದೆ. ಅಣ್ಣನ ಹೆಸರು ಪ್ರತಿಷ್ಠೆಗೆ ಬಂದ್ರು ಅನ್ನೋದು ನನ್ಗಿವಾಗ ಅರ್ಥ ಆಯ್ತು. ಅತ್ತಿಗೆ ನನ್ನ ಕಣ್ ತೆರೆಸಿದ್ಲು. ಒಳ್ಳೇದು ಜಾನಕಿ, ತುಂಬಾ ಒಳ್ಳೇದು. ಯಾವಾಗ್ಲೂ ನಮ್ಮನ್ನ ಸಮಸ್ಯೆಗೆ ಸಿಕ್ಕಾಕಿಸ್ತೀಯ ಅನ್ಕೊಂಡಿದ್ದೆ, ಆದ್ರೆ ಕಷ್ಟದಲ್ಲಿದ್ದಾಗ ಚೆನ್ನಾಗಿ ಯೋಚನೆ ಮಾಡಿ ನಮ್ಮನ್ನ ಕಾಪಾಡಿದ್ಯಾ. ಜಾನ್ ಕಕ್ಕಂಗೆ ಇಷ್ಟೊಂದು ಬುದ್ಧಿವಂತಿಕೆ ಇದೆ ಅಂತ ನನ್ಗೆ ಇವತ್ತೇ ಗೊತ್ತಾಗಿದ್ದು ಅತ್ತೆ. ಅದು ನಮ್ಮ ಅತ್ತಿಗೆ ಅಂದ್ರೆ ಅವ್ರು ಏನೇ ಮಾಡಿದ್ರು ನಮ್ಮ ಬಗ್ಗೆ ಎಲ್ಲ ಯೋಚನೆ ಮಾಡಿ ಮಾಡ್ತಾರೆ. ಪದ್ಮ, ಮನೆಯೊಳಗೆ ಹೋಗಮ್ಮ. ಹೋಗಮ್ಮ. ಅಳಿಯಂದ್ರೆ ಬನ್ನಿ ಒಳಗೆ. ಅಮ್ಮ, ಅಪ್ಪ ನೋಡ್ತಿದ್ರೆ ಅವರು ಕೂಡ ನಿನ್ ನೋಟಕ್ಕೆ ಮೆಚ್ಕೊಂಡಿದ್ದಾರೆ ಅನ್ಸುತ್ತೆ. ನೀನು ಹೋಗಿ ನಿಮ್ಮಪ್ಪನಿಗೆ ಕಾಫಿ ಮಾಡಿಕೊಡು, ಹೋಗು. ಹಾಗೆ ಆಗ್ಲಿ, ಹೋಗಮ್ಮ. ಅತ್ತೆ, ಸೀನು, ಕ್ಷಮಿಸ್ಬಿಡಿ ಅತ್ತೆ. ಅಯ್ಯೋ, ಏನು ಇದು? ಅಯ್ಯೋ, ಅತ್ತೆ, ನೀವು ಮಾಡಿರುವಂತ ಸಹಾಯಕ್ಕೆ ಇದು ತುಂಬಾ ಚಿಕ್ಕದು ಅತ್ತೆ. ನಿಮಗೆ ಹೇಗೆ ಕೃತಜ್ಞತೆ ಹೇಳಬೇಕು ಅಂತ ನನಗೆ ಅರ್ಥನೂ ಆಗ್ತಿಲ್ಲ. ಯಾವಾಗಲೂ ಅಮ್ಮ ಅಂತ ಕರೆದಿದ್ದಕ್ಕೆ ಈ ಅಳಿಯನಿಗೋಸ್ಕರ ಎಷ್ಟೊಂದು ಕಷ್ಟಗಳನ್ನು ಅನುಭವಿಸಿದ್ರಿ ಅತ್ತೆ. ಒಂದ್ ಕಡೆ ನಮ್ಮ ಮಾವನ್ ಮರ್ಯಾದೆ ಕಾಪಾಡಿದ್ರಿ, ಇನ್ನೊಂದ್ ಕಡೆ ನನ್ನ ಪ್ರೀತಿನ ಕಾಪಾಡಿದ್ರಿ. ನಿಜವಾಗ್ಲೂ ನೀವು ನನ್ನ ತಾಯಿನೇ ಅತ್ತೆ, ನನ್ನ ತಾಯಿನೇ. ಸೀನು, ಯಾವ ತಾಯಿನೇ ಆಗ್ಲಿ ತನ್ನ ಮಗ ಕಷ್ಟದಲ್ಲಿದ್ರೆ ಅದನ್ನ ನೋಡ್ಕೊಂಡು ಸುಮ್ಮನಿರ್ತಾಳೇನೋ? ನೀನು ಯಾವಾಗಲೂ ಸಂತೋಷವಾಗಿರ್ಬೇಕು ಕಣೋ ಸೀನು. ಅದಕ್ಕೆ ಅವರನ್ನ ಹಾಗೆ ಓಡಿಸಿದ್ದು.
ಇನ್ನು ಮುಂದೆ ನಿನಗೆ ಯಾವ ಅಡ್ಡಿಗಳೂ ಇಲ್ಲ. ನೋಡು, ಹೊರಗಡೆ ಹೋಗಿ ಎಷ್ಟು ಸಣ್ಣ ಆಗಿ ಹೋಗ್ಬಿಟ್ಟಿದ್ಯಾ. ಮೊದಲು ಮನೆ ಒಳಗಡೆ ಹೋಗೋ ಹೋಗೋ ಹೋಗೋ. ದೊಡ್ಡಮ್ಮ, ಆದ್ಯಾ, ಏನಮ್ಮ ನೀನು ಕೂಡ? ಮತ್ತೆ ಈ ಮನೆಯಲ್ಲಿ ಎಲ್ಲರ ಮುಖದಲ್ಲೂ ಸಂತೋಷ ನೋಡ್ತೀನಿ ಅನ್ಕೊಂಡಿರ್ಲಿಲ್ಲ. ಆದ್ರೆ ನೀವು ನೋವು ಸರಿ, ಈ ಮನೇಲಿ ಎಲ್ರೂ ಸಂತೋಷವಾಗಿರ್ಬೇಕು ಅಂತ ಕೇಳ್ಕೊತೀರ. ನೀವು ನನ್ನ ಮಮ್ಮನ ನೆನ್ಪು ಮಾಡಿ ನನ್ನ ಹತ್ರ ಮಾತು ತಗೊಳ್ಳಿಲ್ಲ ಅಂದಿದ್ರೆ ಈಗ ಈ ಮನೇಲಿ ನಾನು ಇರ್ತಾನೆ ಇರ್ಲಿಲ್ಲ ದೊಡ್ಡಮ್ಮ. ನಿಜವಾಗ್ಲೂ ನೀವು ನನ್ನ ಮಮ್ಮ ಹೇಳ್ದ ಹಾಗೆ ತುಂಬಾ ದೊಡ್ಡ ಮನ್ಸಿರೋರು ದೊಡ್ಡಮ್ಮ. ಥ್ಯಾಂಕ್ ಯು. ಆದ್ಯಾ, ನಾನೇ ನಿನಗೆ ಕೃತಜ್ಞತೆ ಹೇಳಬೇಕು ಕಣೆ. ಸೀನು ಮಾತು ಕಟ್ಟಿಬಿದ್ದು ನೀನ್ ಮದ್ವೆ ಮಾಡ್ಕೊಳ್ಳಿಲ್ಲ, ಅದಕ್ಕೆ ಪುಟ್ಟ ಈ ಮನೇಲಿ ಎಲ್ಲರೂ ಸಂತೋಷವಾಗಿದ್ದಾರೆ. ನೀನ್ ತಪ್ಪು ಮಾಡಿಲ್ಲ ಕಂದ. ನೀನು ಯಾವತ್ತೂ ಅಳಬಾರದು, ನಗ್ನಗ್ತಾ ಇರ್ಬೇಕು, ಸರಿನಾ? ಬಾ, ಒಳಗೋಗೋಣ. ಇವಾಗ ಹೇಗಿದ್ಯಮ್ಮ? ನಾನು ನಿನ್ನ ಪೇರೆಂಟ್ಸ್ನ ಕರ್ಕೊಂಡು ಬರ್ತೀನಿ. ಸರ್, ನಿಮ್ಮ ಮಗಳಿಗೆ ಪ್ರಜ್ಞೆ ಬಂದಿದೆ, ಹೋಗಿ ಮಾತಾಡಿಸಿ. ನಾನು ಹೋಗಿ ಡಾಕ್ಟ್ರನ್ನ ಕರ್ಕೊಂಡು ಬರ್ತೀನಿ. ಅಮ್ಮ ಚಾರು, ಅಮ್ಮ ಚಾರು, ಇವಾಗ ಹೇಗಿದೆಯಮ್ಮ? ನೋಡಿ, ಹೇಳಿ ಡಾಕ್ಟರ್. ನಿಮ್ಮ ಮಗಳಿಗೆ ಲೋ BP ಇದೆ, ಅದಕ್ಕೆ ಪ್ರಜ್ಞೆ ತಪ್ಪಿರೋದು. ಇವಾಗ ಅವಳು ಹುಷಾರಾದಾಗೇನಾ ಡಾಕ್ಟರ್? ಇವಾಗೇನು ತೊಂದರೆ ಇಲ್ಲ. ಇವ್ರಿಗೇನು ಸ್ಟ್ರೆಸ್ ಆಗದಿರೋ ಹಾಗೆ ನೋಡ್ಕೊಳ್ಳಿ, ಇಲ್ಲ ಅಂದರೆ ಇದೇ ಸೀರಿಯಸ್ ಕಂಡೀಷನ್ ಆಗುತ್ತೆ. ಆಯಿತು ಡಾಕ್ಟರ್. ನಾನು ಸ್ವಲ್ಪ ಮೆಡಿಸಿನ್ಸ್ ಬರ್ಕೊಡ್ತೀನಿ, ಅದನ್ನು ತಂದುಬಿಡಿ. ಸರಿ ಡಾಕ್ಟರ್. ಅಮ್ಮ ಹುಷಾರಮ್ಮ, ಹುಷಾರು. ಚಾರು. ಅಮ್ಮ, ಸೀನು ಮಾವ ಎಲ್ಲಿ? ಇನ್ನು ಸೀನು ಮಾವ ಅಂತೀಯಲೇ, ಅವನಿಂದಾನೇ ನಿನಗೆ ಈ ಗತಿ ಬಂದಿದ್ದು. ಇನ್ಮೇಲಿಂದ ಯಾವುದೇ ಕಾರಣಕ್ಕೂ ಅವನ ಹೆಸರು ತಗೋಬೇಡ ನೀನು. ನೋಡಮ್ಮ ಚಾರು, ನಮಗೆ ನಿನ್ನ ಆರೋಗ್ಯ ಮುಖ್ಯನಮ್ಮ. ನೀನ್ ಚೆನ್ನಾಗಿದ್ರೆ ಅವ್ರಿಗಿನ್ನ ದೊಡ್ಡ ಸಂಬಂಧ ಹುಡ್ಕೊಂಡು ಬರ್ತೀಯಮ್ಮ. ಅಪ್ಪ, ನಂಗೆ ಯಾವ ದೊಡ್ಡ ಸಂಬಂಧನೂ ಬೇಕಾಗಿಲ್ಲ. ನಂಗೆ ಸೀನು ಮಾವ ಮಾತ್ರ ಬೇಕು. ಅದ್ ಹಾಗಲ್ಲಮ್ಮ, ಅವನೇನಾದ್ರೂ ಮಾರ್ಕೆಟಲ್ಲಿರೋ ಟೆಡ್ಡಿ ಬೇರ ನೀನ್ ಕೇಳಿದ ತಕ್ಷಣ ತಂದ್ಕೊಡೋಕೆ? ಅವನಿಗೆ ನೀನಂದ್ರೆ ಇಷ್ಟ ಇಲ್ಲ, ಅವನ ಜೊತೆ ನೀನ್ ಸಂತೋಷವಾಗಿರಲ್ಲಮ್ಮ. ಅಮ್ಮ, ನೀವೆಷ್ಟು ಹೇಳಿದ್ರು ನಾನು ಕೇಳೋದಿಲ್ಲ. ನನಗೆ ಸೀನು ಮಾವ ಬೇಕೇ ಬೇಕು. ನಾನು ಸೀನು ಮಾವನ ಪ್ರೀತಿಸ್ತಾ ಇದ್ದೀನಿ. ನಾನು ಮದ್ವೆ ಅಂತ ಆದ್ರೆ ಅದು ಸೀನು ಮಾವನ ಮಾತ್ರ. ಇನ್ನೆಲ್ಲಿ ಮದ್ವೆ ಚಾರು? ನೀನ್ ಕಂಡ ಕನ್ಸಲ್ಲ ಆವಿ ಆಗೋಯ್ತು. ದುರಾದೃಷ್ಟ ನೀನ್ ಬೆನ್ ಬಿಡದೆ ಹಿಂಬಾಲಿಸ್ತಾ ಇದೆ. ಏನಾಯ್ತು ಚಿಕ್ಕಮ್ಮ? ನಾನು ನಿನ್ಗೆ ಹೇಗೆ ಹೇಳಬೇಕೋ ಅರ್ಥ ಆಗ್ತಿಲ್ವೇ? ಭಾವನ ಅವರು ನಮ್ಮ ಅತ್ತಿಗೆನ ವೆಂಕಟರಾವ್ ಅಣ್ಣನ ಹೊರಗಡೆ ಹಾಕಿದ್ರು ಅಂತ ಹೇಳ್ದೆ ಅಲ್ವಾ? ಅದೆಲ್ಲ ನಾಟಕ ಭಾವನವ್ರೆ. ನಾಟಕನಾ? ನಾಟಕನಾ? ನಿಮ್ಗೆ ಆ ವಿಷಯ ಗೊತ್ತಿಲ್ಲದೆ ಅವ್ರನ್ನ ಎಲ್ಲರ ಎದುರುಗಡೆ ಬಾಯಿಗೆ ಬಂದ ಹಾಗೆ ಬೈದ್ರಿ. ಕೊನೆಗೂ ಚಾರುನೇ ನಮ್ ಸೊಸೆ ಆಗ್ಬೇಕು ಅಂತ ಅವರು 2ನೇ ಸರಿ ಕೂಡ ಪಂಚಾಯತಿ ಇಡ್ಸಿದ್ರು. 2ನೇ ಸಲ ಪಂಚಾಯತಿ ಅಂತ ಅಂದ್ರೆ ಏನು? ನನಗೇನು ಅರ್ಥ ಆಗ್ತಿಲ್ಲ. ನಿನಗೆ ಅರ್ಥ ಆಗಲ್ಲ ಕಣೆ. ಏನ್ ಹೇಳೋದು? ನಿನ್ ಕರ್ಮನೇ ಆಗಿದೆ.
ದುರಾದೃಷ್ಟ 100 ಸಲ ಬಾಗಿಲು ತಟ್ಟಿದ್ರೆ ನಿನಗೆ ಅದೃಷ್ಟ ಒಂದೇ ಸಲ ಬಾಗಿಲು ತಟ್ಟತ್ತೆ. ಸ್ವತಃ ಬಂದು ಅವರೇ ನಿನ್ನ ಸೊಸೆ ಮಾಡ್ಕೋತೀವಿ ಅಂತ ಪಂಚಾಯ್ತಿ ಇಡ್ಸಿದ್ರು. ಹೇಗಾದ್ರೂ ಸೀನುಗ್ ಅರ್ಥ ಮಾಡಿಸಿ ಮದ್ವೆ ಮಾಡಿಸ್ತೀವಿ ಅಂದ್ರು. ನಮ್ಮ ಮನೇಲಿ ಕೆಲಸದವ್ರು ಕೂಡ 2 ಎಕರೆ ಹೊಲ ಇದೆ ಅಂತ ಊರವ್ರೆಲ್ಲಾರ ಮುಂದೆ ನನ್ನ ಮಗಳನ್ನ ನಮಗಿಷ್ಟ ಆದವ್ರಿಗೆ ಕೊಡ್ತೀವಿ ಅಂತ ಅಂದ್ರಿ. ಹೌದಾ? ನಿಜವಾಗ್ಲೂ ಹೊರಗಡೆ ಹಾಕಿದ್ದಾರೆ ಅನ್ಕೊಂಡಿದ್ನಮ್ಮ. ಇದೆಲ್ಲ ನಾಟಕ ಅಂತ ನಮ್ಗೆ ಗೊತ್ತಾಗುತ್ತೆ. ಅಪ್ಪ, ನನ್ ಮಾವನ್ನ ಪ್ರೀತಿಸ್ತಾ ಇದ್ದೀನಿ ಅಂತ ನಿಮಗೆ ಗೊತ್ತು. ಅವ್ನು ಸಿಗ್ಲಿಲ್ಲ ಅಂತಂದ್ರೆ ಸಹಾಯಕ್ಕೆ ಕೂಡ ತಯಾರಾಗಿದ್ದೀನಿ ಅಂತ ನಿಮಗೆ ಗೊತ್ತು. ಆದ್ರೂ ಕೂಡ ನನ್ಗೋಸ್ಕರ ಬಂದವ್ರನ್ನ ನೀವು ಹೇಗೆ ಆಚೆ ಕಳ್ಸಿದ್ರಿ?